ಗ್ರಾಮದಲ್ಲಿ ಅತ್ಯಂತ ಸುಂದರವಾದ ಪುರಾತನ ಕಾಲದ ಬೃಂದಾವನ. ನಮಸ್ಕಾರ, ನಾನು ಇದೇ ಗ್ರಾಮದವರು, ಮಾಡ್ಲಾ ಗ್ರಾಮದವರು, ಚೇತನ್ ಅಂತ. ಇದ್ರ ಪರಂಪರೆ, ಇದ್ರ ಇತಿಹಾಸ ನಮಗೇನು ಗೊತ್ತಿರಲಿಲ್ಲ. ಒಂದು ನಿಮಗೆ ಇಲ್ಲೇ ಎಲ್ಲ ಕುಂತಿರ್ಬೇಕಾದ್ರೆ ಬಸವನಗುಡಿ ಹತ್ರ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಅಂತ, ಅವರಿಗೆ ದಾರಿಲಿ ಹೋಗ್ಬೇಕಾದ್ರೆ ಇದ್ರ ಮಹತ್ವ ಅವ್ರಿಗೆ ಗೊತ್ತಿತ್ತು, ವಿಶೇಷತೆ ಏನು ಅಂತ ಅವ್ರಿಗೆ ಗೊತ್ತಿತ್ತು. ಊರವ್ರಿಗೆ ನಮಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅವ್ರು ಬಂದು ಇದನ್ನು ಕ್ಲೀನ್ ಮಾಡೋಕ್ಕೆ ಮುಂದೆ ಕೈ ಹಾಕಿದ್ರು. ನಾವು ಸರ್ ಏನು ಎತ್ತ ಅಂತ ಕೇಳಿದ್ಮೇಲೆ ಇದ್ರ ವಿಶೇಷತೆ ಮಹತ್ವ ನಿಮಗೆ ಗೊತ್ತಿಲ್ಲ, ಇದ್ಯಾಕೆ ನೀವು ಪಾಳು ಬಿಟ್ಕೊಂಡಿದ್ದೀರಾ, ಬೇಲಿ ಎಲ್ಲ ಬೆಳೆಸ್ಕೊಂಡಿದ್ದೀರಲ್ಲ, ಇದನ್ನು ಕ್ಲೀನ್ ಮಾಡಿ ಇಟ್ಕೋಬೇಕು, ಊರಿಗೆ ಒಳ್ಳೆಯದಾಗುತ್ತೆ. ಇದಿದ್ದರೆ ಅಭಿವೃದ್ಧಿ ಆಗುತ್ತೆ, ಈಗ ಗಾಳಿಗಾರ ಬರೋಲ್ಲ ಮತ್ತು ಸಾಂಕ್ರಾಮಿಕ ರೋಗಗಳು ಹರಡಲ್ಲ. ಯಾವುದೋ ಹಿಂದಿನ ಕಾಲದ ಯತಿಗಳು, ಒಂದು 450-500 ವರ್ಷದ ಹಿಂದೆ ಯಾರೋ ಯತಿಗಳು, ಮಾಧವ ಪರಂಪರೆ ಯತಿಗಳು ಇಲ್ಲಿ ಐಕ್ಯರಾಗವ್ರೆ ಅಂತ ಇಲ್ಲಿ ಹೇಳ್ತವ್ರೆ. ಇದ್ರ ಇತಿಹಾಸ ಇನ್ನೂ ಕೆದಕಬೇಕು. ಇಲ್ಲಿ ಯಾರು ಯತಿಗಳು ಇಲ್ಲಿ ಐಕ್ಯರಾಗವ್ರೆ ಅನ್ನೋದು ನಮ್ಮ ಊರ ಜನಕ್ಕೂ ಗೊತ್ತಾಗಬೇಕು. ಹಾಗಾಗಿ ಇದನ್ನು ಒಂಚೂರು ಇಂಪ್ರೂವ್ಮೆಂಟ್ ಮಾಡಬೇಕು. ಯಾಕಂದರೆ ಇದ್ರ ಇತಿಹಾಸ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಮಾಧವ ಪರಂಪರೆಯವರು ಯಾರೂ ಇಲ್ಲ, ಇಲ್ಲಿ ಶೈವ ಜನಾಂಗದವ್ರು ಅಷ್ಟೇ ಇರೋದು. ಇದು ಸಂಬಂಧಪಟ್ಟವರು ಯಾರಾದರೂ ಆಗಲಿ ಇದನ್ನು ಬಂದು ಒಂದು ಸ್ವಲ್ಪ ಇತಿಹಾಸ ಏನಿದೆ, ಇದ್ರ ಮಹತ್ವ ವಿಶೇಷತೆ ಏನು ಅನ್ನೋದನ್ನ ನಮ್ಮ 3 ಜನಗಳಿಗೆ ತಿಳಿಸ್ಕೊ. ಅಂತರ್ಗತ, ಮಧ್ವ ಅಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇಂದು ಮತ್ತೊಮ್ಮೆ ಮಂಡ್ಯ ಜಿಲ್ಲೆ ದುದ್ದ ಹೋಬಳಿ ಮಾಡ್ಲಾ ಗ್ರಾಮಕ್ಕೆ ಬಂದು ಇಲ್ಲಿರುವಂಥ ಬೃಂದಾವನೆ ಸಂರಕ್ಷಣೆ ಮತ್ತು ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಿದ್ದೇವೆ. ಇಲ್ಲಿ ಈ ಬೃಂದಾವನ ನೋಡೋಕೆ ಬರಲು ಈಗಾಗಲೇ ನೋಡಿ ಈಗ ಒಂದು ಚಪ್ಪಡಿ ಕೂಡ ವ್ಯವಸ್ಥೆ ಮಾಡಲಾಗ್ತಾ ಇದೆ.
ಗ್ರಾಮಸ್ಥರು ಮಾಡ್ಲ ಗ್ರಾಮಸ್ಥರು ಎಲ್ಲರೂ ಜೊತೆಗೂಡಿ ಈ ಒಂದು ಬೃಂದಾವನ ಸಂರಕ್ಷಣೆ ಮಾಡಲು ಬೃಂದಾವನೆಯನ್ನ ಪೂಜೆ ಮತ್ತು ಈ ಒಂದು ಕಾಮಗಾರಿ ಸ್ವಚ್ಛತೆ ಆಂದೋಲನವನ್ನು ಮಾಡೋದಕ್ಕೆಲ್ಲ ಆಗ್ತಿದ್ದಾರೆ. ಇಲ್ಲಿ ಕೂಡ ಈಗ ಪ್ರಾರಂಭ ಆಗ್ತದೆ. ಇಲ್ಲಿ ಸ್ವಚ್ಛತೆ ಮಾಡೋದಕ್ಕೆ ಈಗಾಗಲೇ ಈ ಗಿಡಗಳೆಲ್ಲ ಕತ್ತರಿಸೋದಕ್ಕೆ ಇದು ಈಗಿದೆ. ಈಗ ಕೆಲವೇ ಕ್ಷಣಗಳಲ್ಲಿ ಗ್ರಾಮಸ್ಥರೆಲ್ಲ ಒಳಗೊಂಡಂತೆ ಎಲ್ಲರೂ ಗಿಡ ಮರಗಳನ್ನು ಇಲ್ಲಿರುವ ಸಸಿಗಳನ್ನು ಕಡಿಯೋದಕ್ಕೆ ನಾವು ಹೊಣೆ ಆಗ್ತಿದ್ದೇವೆ. ನೋಡಿ ಎಷ್ಟು ಜನ ಬಂದಿದ್ದಾರೆ, ಇಷ್ಟು ಜನ ಬಂದು ಗ್ರಾಮಸ್ಥರು ಎಲ್ಲರೂ ಮಹಿಳೆಯರು ಆದಾಗಿ ಬಂದು ಈ ಒಂದು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮಾಡ್ಲ ಗ್ರಾಮಸ್ಥರ ಎಲ್ಲ ಸಮಸ್ತ ಜನತೆಗೆ ಎಲ್ಲರ ಆದಿ ಹಂತದಲ್ಲಿ ಬಂದಂತೆ ಎಲ್ಲ ಗುರು ಪರಂಪರೆಯ ಮಾಧವ ಪರಂಪರೆಯ ಯತಿವರ್ಯರ ಸ್ಮರಣೆಯನ್ನು ಮಾಡ್ತಾ ಅವರಿಗೆ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರ ಅಂತರ್ಗತವಾಗಿರುವಂಥ ಮುಖ್ಯ ಪ್ರಾಣ ಅಂತರ್ಗತವಾಗಿ ಅನಂತ ಸರ್ವೋತ್ತಮನಾಗಿರುವಂಥ ಜೀವೋತ್ತಮ ಮತ್ತು ಮುಖ್ಯ ಪ್ರಾಣದೇವರ ಅಂತರ್ಗತವಾಗಿ ಅನಂತ ಸರ್ವೋತ್ತಮ ಮಹಾವಿಷ್ಣು ಸರ್ವೋತ್ತಮರಿಗೆ ಒಳ್ಳೇದು ಮಾಡಲಿ ಅಂತ ಇನ್ನೊಂದು ಸಹ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಕಾಮಗಾರಿಗಳನ್ನು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾರೆ. ಮಧ್ವಾಚಾರ್ಯ ಇತಿಹಾಸ ಅವರು ಮುಖ್ಯ ಪ್ರಾಣ ದೇವರು ಅವತಾರ ಯಾರು ಮಧ್ವಾಚಾರ್ಯರಿಗೆ ಅವರು ಅದೃಶ್ಯರಾಗುವಂಥ ಒಬ್ಬ ಗುರುಗಳವರು. ಹಾಗಾಗಿ ಅವರಿಗೆ ಬೃಂದಾವನ ಇಲ್ಲ. ಆ ಪರಂಪರೆಯಲ್ಲಿ ಬಂದಂಥ ಎಲ್ಲ ಯತಿವರಿಗೂ ಬೃಂದಾವನ ಇದೆ. ಗೊತ್ತಾಯ್ತಾ? ಮಧ್ವಾಚಾರ್ಯ ಇತಿಹಾಸದ ಬಗ್ಗೆ ಮಧ್ವ ಮತ ಸ್ಥಾಪನೆ ಮಾಡಿದಂಥ ಮಹಾನ್ ಗುರುಗಳವರು. ಆ ಮಠ ಪರಂಪರೆಯಲ್ಲಿ ಬಂದಂಥ ಉಡುಪಿ ಪೇಜಾವರ ಮಠ ಇರ್ಬೋದು, ಮತ್ತು ಮಂತ್ರಾಲಯ, ವ್ಯಾಸರಾಜ ಮಠ, ಕುಂದೂರು ವ್ಯಾಸರಾಜ ಮಠಗಳೇನು ಬರುತ್ತೆ, ಆ ಪರಂಪರೆ ಎಲ್ಲ ಯತಿವರಿಯರದು ಬೃಂದಾವನ ಇದೆ. ನಮ್ಮಲ್ಲಿ ವಾದಿರಾಜರು ಅಬ್ಬೂರು ಚನ್ನಪಟ್ಟಣ ಅಬ್ಬೂರು ಇಲ್ಲಿರುವಂಥ ಗುರುಗಳೊಬ್ಬರು ಅಲ್ಲಿ ಅದೃಶ್ಯರಾಗ್ತಾರೆ. ಮತ್ತು ವಾದಿರಾಜರು ಮುಖ್ಯ ಪ್ರಾಣದೇವರು ಅವತಾರನೇ, ಹಾಗಾಗಿ ಅವರು ಕೂಡ ಅದೃಶ್ಯರಾಗ್ತಾರೆ. ಆ ಜಾಗದಲ್ಲಿ ಇರೋದು ಅವರು ಬಿಟ್ಟು ಬೃಂದಾವನ ಬಾಕಿ ಇರೋದಿಲ್ಲ, ಬೃಂದಾವನ ಇದೆ. ಈಗ ನೀವು ಅಬ್ಬೂರು ಹೋದರೆ ಬ್ರಹ್ಮಣ್ಯ ತೀರ್ಥರ ಬೃಂದಾವನ ಇದೆ. ಈಗ ಮಂತ್ರಾಲಯ ಹೋದರೆ ವ್ಯಾಸರಾಜರ ಬೃಂದಾವನ ಇದೆ. ಇದು ರಾಯರ ಬೃಂದಾವನ. ಈ ಆನೆಗುಂದಿ ಅಂತೇಳಿ ಇಂಪ್ರೋದಕ ಅಂತೇಳಿದೆ, ಅಲ್ಲಿಗೆ ಹೋದರೆ 9 ಬೃಂದಾವನಗಳಿದೆ. ಈ ನಂಜನಗೂಡು ಸುಮಾರು 25ಕ್ಕೂ ಹೆಚ್ಚು ಬೃಂದಾವನಗಳಿದೆ. ಹೀಗೆ ಎಲ್ಲ ಕಡೆ ಬೃಂದಾವನ ಇದೆ. ಎಲ್ಲ ಬೃಂದಾವನಸ್ಥರೇ ಆಗುವಂಥದ್ದು. ಈಗ ಪೇಜಾವರ ಮಠದವರು ಹೇಗಾದರು, ಅದು ಬೃಂದಾವನನೇ. ಬೃಂದಾವನಸ್ಥರೇ ಆಗುವಂಥ ಪರಂಪರೆಯಲ್ಲಿ ಯತಿವರಿಯರು ಊಟ ಇಟ್ಟು ಬಂದಾಗ ಆ ಸಂದರ್ಭದಲ್ಲಿ ಅವರು ಬೃಂದಾವನ ಇರಲ್ಲ, ಇದೇ ಥರ ಇರುತ್ತೆ. ಇಲ್ಲಿ ಅವರು ಏನಾಗಿದೆ, ಇಲ್ಲಿ ಪೀಠಾಧಿಪತಿಗಳಾಗಿ ನೇಮಕ ಆಗಿದ್ರೆ ಅವ್ರ ಶಿಷ್ಯಂದರು ಅವ್ರ ಮಠಗಳಲ್ಲಿ ಮಾಡ್ತಾಯಿದ್ರು. ಇವರು ನೋಡಿದ್ರೆ ಮಠದಲ್ಲಿ ಆಗಿರುವಂಥವ್ರಲ್ಲ, ಮಠಾಧೀಶ್ವರ ಬಿಡಿ ಸ್ವಾಮೀಜಿಗಳಂತ ಆಗ್ತಿರೋರು. ಈ ವ್ಯಾಸರಾಜರ ಕಾಲದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಬಿಡಿ ಸ್ವಾಮೀಜಿಗಳಾಗಿದ್ದಾರೆ. ಆ ಸಂದರ್ಭದಲ್ಲಿ ಆಗಿರುವಂಥವ್ರ ಅನ್ನುವಂಥದ್ದು ನೋಡಬೇಕು. ಈ ಗ್ರಾಮದವರೇ ಆಗಿದ್ರಾಗ ಈ ಗ್ರಾಮಕ್ಕೂ ಈ ಸ್ವಾಮೀಜಿಯವ್ರಿಗೂ ಈ ಬೃಂದಾವನಕ್ಕೂ ಏನು ಸಂಬಂಧ ಇದೆ ಅನ್ನುವಂಥದ್ದನ್ನು ಹುಡುಕ್ಬೇಕು. ಈಗ ನಾವು ಅದ್ರ ಸರ್ಚ್ ನಡೀತಾ ಇದೆ. ಆ ಥರದನೇರ ಆದರೆ ಭಗವಂತನ ಸೇವೆ ಆಗುತ್ತೆ, ಗುರುಗಳ ಅನುಗ್ರಹ ಆಗುತ್ತೆ. ಏನೇ ಇದ್ರೂ ಕೂಡ ಇಲ್ಲಿ ಬೃಂದಾವನ ಆಗಿದೆ ಅಂದರೆ ಅದಕ್ಕೆ ಗುರುಗಳ ಅನುಗ್ರಹ ಇದೇ ಇರ್ತದೆ. ಅವ್ರು ಗುರುಗಳಾಗೇ ಆಗಿರ್ತಾರೆ, ಮಿಸ್ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡೋಣ, ಯಾರು ದಯವಿಟ್ಟು ಮುಟ್ಬೇಡಿ. ನೋಡಿ, ಯಾರಾದರೂ ದೊಡ್ಡವ್ರು ಬರಲಿ, ಸರ್ಚ್ ಮಾಡ್ತಾಯಿದ್ದಾರೆ. ಮಾಹಿತಿಗಳೇನಾದರೂ ಸಿಕ್ಕಿದ್ರೆ ಅದಕ್ಕೊಂದು ಅಭಿವೃದ್ಧಿ ಮಾಡೋದಕ್ಕೆ ಯಾರೋ ಸಹಾಯ ಮಾಡೋಣ. ನೋಡಿ, ಏನಾದರೂ ಮಾಡಿ ಇಷ್ಟಕ್ಕೆಲ್ಲ ಈಗ ಹಳ್ಳಿ ಮರಕ್ಕೆ ಸೇರಿಸ್ಕೊಂಡಂತೆ ಕಾಪಾಡು ಮಾಡೋದಕ್ಕೆ ಮಾಡಿಸೋಣ. ಕ್ಲೀನ್ ಮಾಡಿಸಿ ಏನಾದ್ರು ಮಾಡೋಣ, ನೋಡೋಣ ಏನಾಗುತ್ತೆ ಅಂತ. ಫೆಬ್ರವರಿ 1ನೇ ತಾರೀಕಿಗೆ ಅಷ್ಟು ದೊಡ್ಡ ಇತಿಹಾಸ ಇರುವಂಥ ಪಾರಂಪರಿಕ ನಮ್ಮ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಗುರುಗಳಾಗಿದ್ದಂಥ ಪೀಠ ನಮ್ಮದು ಭೀಮನಕಟ್ಟೆ ಪರಂಪರೆ ಪೀಠ. ಹಾಗಾಗಿ ಶಿವಮೊಗ್ಗ ಜಿಲ್ಲೆ ಭೀಮನಕಟ್ಟೆ ಪರಂಪರೆಯ ನಮ್ಮ ಇಂದಿನ ರಘುವರೇಂದ್ರ ತೀರ್ಥರು ಅಂತ ನಮ್ಮ ಗುರುಗಳ ಹೆಸರು. ಇವತ್ತು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ಮಾಡ್ಲ ಗ್ರಾಮಕ್ಕದಲ್ಲಿರುವಂಥ ಈ ಒಂದು ವಿಶೇಷ ಬೃಂದಾವನಕ್ಕೆ ಬಂದಿದ್ದಾರೆ. ನಮ್ಮ ಮಾಡ್ಲ ಗ್ರಾಮಸ್ಥರ ಪರವಾಗಿ, ಎಲ್ಲ ನಾಗರಿಕರ ಸಮಸ್ತ ಪರವಾಗಿ ನಮ್ಮ ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತೇವೆ. ನಮ್ಮ ಗ್ರಾಮಕ್ಕೆ ಅವರ ಪಾದಸ್ಪರ್ಶದಿಂದ ಯಾವುದೇ ಸಮಸ್ಯೆಗಳು, ರೋಗ ರುಜಿನಗಳು ಎಂಥದೇ ಪ್ರತಿನಿತ್ಯ ಸಂಸ್ಥಾನದ ಸೇವೆಯನ್ನು ಮಾಡುವಂಥವ್ರು. ಆಧ್ಯಾತ್ಮಿಕವಾಗಿ ನಮ್ಮಂಥ ಹಲವಾರು ಜನಗಳಿಗೆ ಪಾಠ ಪ್ರವಚನ ಮಾಡುವಂಥ ನಮ್ಮ ಗುರುಗಳ ಪಾದಸ್ಪರ್ಶದಿಂದ ಒಳ್ಳೆಯದಾಗಲಿ. ಏನೂ ಆಗೋದಿಲ್ಲ. ದೊಡ್ಡ ಗುರುಗಳು ಕೂತಿದ್ದಾರೆ, ಎಷ್ಟು ವರ್ಷದಿಂದ ತಪಸ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವರು. ಹಾಗಾಗಿ ಸಾಧಾರಣಕ್ಕೆ ಏನೂ ಆಗೋದಿಲ್ಲ. ಆದರೆ ನೀವು ಅಲ್ಲಿಂದ ತೊಂದರೆ ಇಲ್ಲ, ಆ ಕಡೆ ಈ ಕಡೆ ಹೋಗಿ ನಮಸ್ಕಾರ ಮಾಡೋದು ಆರಂಭ ಮಾಡಿ.
ನಿಮ್ಗೆ ಶ್ರೇಯಸ್ ಆಗ್ತದೆ. ನಾವು ಕಳ್ಕೊಳ್ಳೋದು ಏನೂ ಇಲ್ಲ. ನಮಗೆ ವಯಸ್ಸಲ್ಲಿ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು. ಇದು ಎಷ್ಟೋ ಶತಮಾನ ಅಂದರೆ ಬಹಳ ಹಿಂದಿಂದ ಇಲ್ಲಿದೆ. ಹಾಗಾಗಿ ಕೊನೆಗೆ ಸಾಕು ಒಂದು ನಮಸ್ಕಾರ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಅದು ಮಕ್ಕಳಿಗೂ ಸಂಸ್ಕಾರ ಬರಲಿ, ಖಂಡಿತವಾಗಿ ನಮ್ಗೆ ಒಳ್ಳೇದಾಗ್ತದೆ. ಇಲ್ಲಿ ಪೂಜೆ ವ್ಯವಸ್ಥೆ ಆಗೋದು ಅದು ನೆಕ್ಸ್ಟ್ ವಿಚಾರ. ಅದು ಆದರೆ ನಮ್ಮ ಗ್ರಾಮದಲ್ಲಿ ಇಂಥ ಹಿರಿಯರೊಬ್ಬರು ಇದ್ದಾರೆ, ಸಾಧಕರು ಯಾರೋ ಗೊತ್ತಿಲ್ಲ. ಯಾಕಂದರೆ ಗ್ರಾಮದ ಇತಿಹಾಸ ನಮ್ಗೆ ಗೊತ್ತಿರೋದಿಲ್ಲ. ನಮಗೊಂದು 2 ತಲೆ 3 ತಲೆಯವರು ನಮ್ಮ ಅಜ್ಜ ಹೀಗೆ ಮತ್ತೊಂದು ಹೇಳ್ಬೋದು, ಆ ರಾಜನ ಕಾಲದಲ್ಲಿ ಹೀಗಿದ್ರು ಹಾಗಿದ್ರು ಅಂತ ಅಷ್ಟೇ ಗೊತ್ತಿರ್ಬೋದು, ಬಿಟ್ಟರೆ ಗೊತ್ತಿರೋದಿಲ್ಲ. ಸಾಕು, ದೂರದಿಂದ ಸಾಕು, ಇದೊಂದು ಪವಿತ್ರ ಸನ್ನಿಧಾನ, ಸಾಕು ನಮಸ್ಕಾರ ಮಾಡುವ. ಖಂಡಿತ ಅದೇ ನಮ್ಗೆ ಅನುಗ್ರಹ ಆಗ್ತದೆ, ಉದ್ಧಾರಕ್ಕೆ ಕಾರಣ ಆಗ್ತದೆ. ಅದು ಸಾಕು. ಯಾಕಂದ್ರೆ ಕೊರೋನಾ ಕಾಲದಲ್ಲಿ ಏನೂ ಎಫೆಕ್ಟ್ ಆಗ್ಲಿಲ್ಲ, ಅದಕ್ಕಿಂತ ದೊಡ್ಡ ಪವಾಡ ಮತ್ತೊಂದಿಲ್ಲ. ನೋಡಿ ಅದೊಂದು ಕಸ ಕಿತ್ತೋಗಿದ್ಮೇಲೆ ಹೆಚ್ಚು ಕಡಿಮೆ ರಾಜ್ಯ ಸರ್ಕಾರದವರೆಗೆ ಈ ವಿಷಯ ಬೃಂದಾವನ ವಿಷಯ ಹೋಗಿದೆ. ಸರ್ಕಾರದ ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗದವ್ರು ಬಂದಿದ್ದಾರೆ. ಈಗ ಕರ್ನಾಟಕ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಬಂದು ಹೋಗ್ತಾರೆ ಎನ್ನುವಂಥದ್ದು ಒಂದು ಬೃಂದಾವನ ಮಹತ್ವ ಇದೆ. ಬೃಂದಾವನಕ್ಕೆ ತುಂಬ ಆಸಕ್ತಿ ಇರೋದಕ್ಕೆ ಈ ಒಂದು ಪವಾಡಗಳು ನಡೀತಾ ಇರುವಂಥದ್ದು. ಅಂದರೆ ಒಂದೊಂದು ಕಾಲದಲ್ಲಿ ಆಯಾ ಗುರುಗಳು ಮರೆ ಮಾಡ್ಕೊಳ್ತಾರೆ. ಈ ಕಾಲದಲ್ಲಿ ಮತ್ತೆ ಮೇಲ್ ಬರಬೇಕು ಅಂತ ಅಪೇಕ್ಷೆ ಪಟ್ಟಾಗ ಕಾಣಿಸಿಕೊಳ್ತಾರೆ. ಯಾಕಂದರೆ ನಮ್ಮ ಮಠದಲ್ಲೇ ಈಗ ತೀರ್ಥಹಳ್ಳಿ ತುಂಗಾ ನದಿ ಪಕ್ಕದಲ್ಲೇ 4 ವೃಂದಾವನಗಳಿತ್ತು. ಇದಕ್ಕಿಂತ ದೊಡ್ಡ ಸೈಜ್. ಗೊತ್ತೇ ಇರಲಿಲ್ಲ. ಮರ ಬೆಳೆದಿತ್ತು. ಜ್ಯೋತಿಷ್ಯದಲ್ಲಿ ಕಂಡಿಲ್ಲ. ಬಂಧುಗಳೇ, ಹರಿ ಓಂ. ಆದಿ ಅಂತ್ಯದಲ್ಲಿ ಬಂದಂಥ ಎಲ್ಲ ಮಾಧ್ವ ಯತಿಗಳಲ್ಲಿ ನನ್ನ ಪ್ರಣಾಮಗಳನ್ನು ತಿಳಿಸ್ತಾ, ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಬಂದಂಥ ಪರಮಶ್ರೇಷ್ಠ ಮಧ್ವ ಮತದಲ್ಲಿ ನಿನ್ನೆ ಪದ್ಮನಾಭ ತೀರ್ಥರ ಮಠವಾದಂಥ ಶ್ರೀಪಾದರಾಜರು, ಧ್ರುವರಾಜರ ಅವತಾರ ಶ್ರೀಪಾದರಾಜರ ಮಧ್ಯ ಆರಾಧನೆ ಎಂದು ಮಂಡ್ಯ ಜಿಲ್ಲೆ ದುದ್ದ ಗ್ರಾಮ ಪಂಚಾಯಿತಿಯ ಮಾಡಲ ಗ್ರಾಮದಲ್ಲಿರುವಂತಹ ಈ ಸುಂದರ ಮೂರ್ತಿ ಬೃಂದಾವನಕ್ಕೆ ವಿಶೇಷ ಪೂಜೆ ಮಾಡಬೇಕಿತ್ತು. ನಾವೆಲ್ಲರೂ ಧ್ರುವರಾಜರು ರಾಜರ ದರ್ಶನಕ್ಕಾಗಿ, ಅವರ ಆಶೀರ್ವಾದಕ್ಕಾಗಿ ನಾವು ಮುಳುಬಾಗಿಲಿಗೆ ಹೋಗಿದ್ದ ಕಾರಣ ಇಂದು ಪೌರ್ಣಿಮೆಯಲ್ಲಿ ಶ್ರೀಪಾದರಾಜರ ಉತ್ತರ ಆರಾಧನೆ ಎಂದು ನಮ್ಮ ಈ ಒಂದು ಮಠದ ಅಧಿಕಾರಿಗಳಾಗೂ ಕೆಲಸ ನಿರ್ವಹಿಸ್ತಾ ಇರುವಂಥ ಹರೀಶ್ ಅವರು, ಪ್ರಾಣೇಶ ಗುರುಗಳು, ನಾರಾಯಣ ಸ್ವಾಮಿ ಗುರುಗಳು ಎಲ್ಲರೂ ಗ್ರಾಮಸ್ಥರು ಒಳಗೊಂಡಂತೆ ಇವತ್ತು ಮಾಡಲ ಗ್ರಾಮದಲ್ಲಿರುವಂಥ ಬೃಂದಾವನಕ್ಕೆ ವಿಶೇಷ ಪೂಜೆಯನ್ನು ಮಾಡೋದ್ರ ಮೂಲಕ ಗುರುಗಳ ಅಭಿಷ್ಟೆ ಏನಿದೆ ಅನ್ನುವಂಥ ನಮಗೆ ಗೊತ್ತಿಲ್ಲ. ಆದರೆ ಬೃಂದಾವನ ನೋಡಿದ್ರೆ ನಾನು 108 ಪ್ರದಕ್ಷಿಣೆ ಮಾಡುವಾಗ ನೋಡಿದೆ ಎಷ್ಟು ಸುಂದರವಾದಂಥ ಜ್ಞಾನ, ಭಕ್ತಿ ನಮ್ಮಲ್ಲಿ ಏನು ಮೂಡ್ತದೆ ಅನ್ನುವಂಥ ಭಾವನೆಗಳನ್ನು ಇಲ್ಲಿ ಪ್ರದಕ್ಷಿಣೆ ಮಾಡಿಯೋ ಪೂಜೆ ಮಾಡಿಯೋ ನಮಸ್ಕರಿಸಿದಾಗಲೇ ಮಾತ್ರ ಆ ಜನಗಳಿಗೆ ಗೊತ್ತಾಗುತ್ತೆ. ಅಂಥ ಒಂದು ಗುರುಗಳು ಇಲ್ಲಿ ಬೃಂದಾವನಸ್ಥ ಆಗಿದ್ದಾರೆ. ಯಾರು ಆ ಯತಿಗಳು ಅನ್ನುವಂಥದ್ದು ಮಾತ್ರ ನಮಗೆ ಗೊತ್ತಾಗಬೇಕಾಗಿದೆ. ಈಗಾಗಲೇ ಸರ್ಕಾರದವರೆಗೆ ಹರೀಶ್ ಅವರು ಸರ್ಕಾರದವರೆಗೆ ತಲುಪಿಸಿ ಬೃಂದಾವನ ಮೂಲಭೂತ ಸೌಕರ್ಯವನ್ನು ನೋಡ್ಕೊಳ್ಳೋದಕ್ಕೆ ಸರ್ಕಾರ ಹಣ ಕೂಡ ಬಿಡುಗಡೆ ಮಾಡ್ತಾ ಇದೆ. ಈ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಗ್ರಾಮದಲ್ಲಿ ನೋಡಿ, ನಮ್ಮ ಪರಮಮಂಗಳ ಗುರುಗಳಂತ ಮುಖ್ಯ ಪ್ರಾಣ ದೇವರ ಸುಂದರ ಮೂರ್ತಿ ಜೊತೆಗೆ ಮರ್ದಿನಿ ಗೋಪಾಲಕೃಷ್ಣ ದೇವರಿದ್ದಾರೆ. ಇಲ್ಲಿ ಹಿಂದೆ 2 ಜೋಡಿ ಮೀನುಗಳಿದೆ. ಆ ಮೀನುಗಳನ್ನು ನೋಡಿದಾಗ ಈ ಭಾಗ ಏನಿದೆ, ಈ ಭಾಗದಲ್ಲಿ ನೀರು ತುಂಬಿ ತುಳ್ಕಾಡುತ್ತೆ ಅನ್ನುವಂಥದ್ದನ್ನ ಸೂಚನೆ ತೋರಿಸುತ್ತೆ. ಅಂತ ಬೃಂದಾವನದಲ್ಲಿ ನೋಡಿ, ಸುತ್ತಮುತ್ತ ಹಳ್ಳಿಗಳಲ್ಲಿ ಕೋವಿಡ್ ಇದ್ರೂ ಕೂಡ ಈ ಗ್ರಾಮಕ್ಕೆ ಕೋವಿಡ್ ಬರಲಿಲ್ಲ. ಅಂತ ಒಂದು ವಿಶೇಷವಾದಂಥ ಮಹಿಮೆ, ಮಹಾಪುರುಷರು ನಮ್ಮ ಈ ಬೃಂದಾವನಸ್ಥರಾಗಿರುವಂಥ ಗುರುಗಳ ಅಭಿಷ್ಟೆಯಂತೆ ಈ ಕಾರ್ಯವನ್ನ ನಿರ್ವಹಣೆ ಮಾಡಿದ್ದೇವೆ. ಎಲ್ಲ ದಯವಿಟ್ಟು ಈ ಜಾಗದಲ್ಲಿ ಬಂದು ಮುಟ್ಟುವಂಥ ಕೆಲಸ ಯಾರು ಮಾಡಬೇಡಿ. ಮಡಿಯಲ್ಲಿ ಇರಬೇಕಾಗ್ತದೆ. ಸ್ನಾನ ಸಂದರ್ಭಗಳಲ್ಲಿ ಬಂದಾಗ ದೂರದಿಂದ ನಮಸ್ಕಾರ ಮಾಡುವಂಥ ಕೆಲಸವನ್ನು ತಾವು ಮಾಡಿ ಈ ಗ್ರಾಮಕ್ಕೆ ಮತ್ತು ನಾವೆಲ್ಲರೂ ಯಥಾಕಾಲ ಯಥಾ ಸಂದರ್ಭದಲ್ಲೂ ಈ ಗ್ರಾಮಾಭಿವೃದ್ಧಿಗೆ ಮತ್ತು ಬೃಂದಾವನ ಸಂರಕ್ಷಣೆಗೆ ಮತ್ತು ಬೃಂದಾವನಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿಗೆ ನಮ್ಮೆಲ್ಲ ಸದಾಕಾಲ ನಿಮ್ಮ ಜೊತೆಗೆ ಇರ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಇಂಥ ಒಂದು ಮಹತ್ವವಾದ ಕಾರ್ಯಗಳನ್ನು ಮಾಡೋದಕ್ಕೆ ಭಗವಂತ ನನ್ನಲ್ಲಿ ಅಂತರ್ಗಾಮಿಯಾಗಿದ್ದು ಪರಮಾತ್ಮ ಹರಿಚಿತ್ತ ಈ ಕೆಲಸವನ್ನು ಮಾಡಿಸ್ತಾ ಇದೆ. ಇದು ನನಂಕರ್ತ ಹರಿಕರ್ತ ಅಂತೇಳಿ, ಇದು ನಮ್ಮದಲ್ಲ ಸೇವೆ, ಅದು ಗುರುಗಳ ಅಭಿಷ್ಟೆಯಿಂದ ಆಗಿರುವಂಥದ್ದು ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್.
ಹಾಗೆ ಹಿಂಭಾಗದಲ್ಲಿ ಮೀನಿನ ಚಿತ್ರ ಇದೆ. ಒಬ್ಬರು